ಬಿಜೆಪಿಯ ಶಾಸಕ ಶ್ರೀರಾಮುಲು ಆಪರೇಷನ್ ಕಮಲ ವಿಚಾರದ ಬಗ್ಗೆ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ಕೂಡ ಆಬಿನ್ನು ಡಿಸೆಂಬರ್ ಧಮಾಕ ಅಂತ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರ ಈಗ ಶ್ರೀರಾಮುಲು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ, ನಾವು ಆಪರೇಷನ್ ಮಾಡ್ತಾ ಇಲ್ಲ, ನಾವು ಯಾವುದೇ ಆಪರೇಷನ್ ಕಮಲ ನಡೆಸ್ತಾ ಇಲ್ಲ ಅಂತೇಳಿ ಶಾಸಕ ಶ್ರೀರಾಮುಲು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಮೊಳಕಾಲ್ಮೂರಲ್ಲಿ ಶ್ರೀರಾಮುಲು ಮಾತನಾಡಿದ್ದಾರೆ. ಸೊ ಆಪರೇಷನ್ ಕಮಲ ನಾವು ಮಾಡ್ತಾ ಇಲ್ಲ, ನಾವು ಯಾರನ್ನು ಭೇಟಿ ಮಾಡಿಲ್ಲ, ಯಾರನ್ನೂ ಕೂಡ ಸಂಪರ್ಕಿಸ್ತಾ ಇಲ್ಲ, ಯಾವುದೇ ಆಪರೇಷನ್ ಕಮಲ ನಡೀತಾ ಇಲ್ಲ, ನಾವು ಮಾಡ್ತಾ ಇಲ್ಲ ಅಂತೇಳಿ ಈಗ ಶ್ರೀರಾಮುಲು ಸ್ಪಷ್ಟನೆ ನೀಡಿದರೆ. ಅವರೇ ಶಾಸಕರು ತಳಮಳಗೊಂಡಿದ್ದಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ರಾಜ್ಯದ ಜನ ಈ ಎಲ್ಲ ಆಟವನ್ನು ನೋಡ್ತಾ ಇದ್ದಾರೆ, ನಮಗೂ ಆಪರೇಷನ್ ಕಮಲಕ್ಕೂ ಸಂಬಂಧ ಇಲ್ಲ ಅನ್ನೋಂಥ ಸ್ಪಷ್ಟನೆಯನ್ನು ಶ್ರೀರಾಮುಲು ಮೊಳಕಾಲ್ಮೂರಲ್ಲಿ ಹೇಳಿದ್ದಾರೆ. ನೋಡ್ರಿ, ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ, ನಾವು ಯಾವುದೇ ಆಪರೇಷನ್ ಕಮಲ ಮಾಡ್ತಾ ಇಲ್ಲ. ಯಾರ ಹತ್ರ ಕೂಡ ಹೋಗಿ ಕಾಂಗ್ರೆಸ್ನ JDS ನಾಯಕರನ್ನ ನಮ್ಮ ಪಕ್ಷಕ್ಕೆ ಬರ್ರಿ ಅಂತೇಳಿ ನಾವು ಕರೀತಾ ಇಲ್ಲ. ಅವ್ರು ಏನಂದ್ರೆಗಿನ ಕೆಲಸ ಮಾಡೋಕೆ ಆಗ್ತಾ ಇಲ್ಲ, ಅವ್ರಿಗೆ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾರೆ. ಏನಂದ್ರೆ ಮುಖ್ಯಮಂತ್ರಿಗಳು JDS ಪಕ್ಷಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಅವ್ರ ಶಾಸಕರು ಆಲ್ರೆಡಿ ಬುಗುಲೆದ್ದು ಹಂಗೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ನಾವು ತಳಮಳ ಆಗ್ತಾ ಇದೆ, ಯಾವ ಕೆಲಸಗಳು ಆಗ್ತಾ ಇಲ್ಲ ಅಂತೇಳಿ. ಹಂಗಾಗಿ ಅವ್ರನ್ನ ಎಲ್ಲೊಂದು ಪ್ಯಾಚಪ್ ಮಾಡಬೇಕಲ್ಲ, ಪ್ಯಾಚಪ್ ಮಾಡ್ಕೊಂಡ ಸಲುವಾಗಿ ನಮ್ಮಂತವ್ರ ಮೇಲೆ ಆರೋಪಣೆ ಮಾಡ್ತಾರೆ. ಇಷ್ಟು ದಿನಗಳ ಕಾಲ ಶ್ರೀರಾಮುಲಂದ್ರು, ಯಡಿಯೂರಪ್ಪರಂದ್ರು, ಅವರೆಲ್ಲ ನಾಯಕರು ಸರದಿ ಹೋಗೋಯ್ತು, ನಮ್ಮ ಸರದಿ ಹೋಗೋಯ್ತು. ಇವಾಗ ನಮ್ಮ PAಗಳು ಸರದಿ ಬಂದಿದೆ ನೋಡ್ರಿ. ಇವಾಗ ನಮ್ದು ಆಯ್ತಲ್ಲ, ನಮ್ದು ನೋಡಿ 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 ಜನರಿಗೆ ಸುಸ್ತಾದ್ರು. ಏನಪ್ಪ ರಾಮುಲು ಅಂತಾರ, ಇಲ್ಲಿ ಯಡಿಯೂರಪ್ಪರ ಅಂತಾರ, ಇಲ್ಲಿದ್ದು ಈಶ್ವರಪ್ಪರ ಅಂತಾರ, ಅವ್ರಂತಾರ, ಇವರಂತಾರ ಅಂತ ನಮ್ದು ಮುಗಿತು ಸರದಿ. ಇವು ಸರದಿ ಬಂದಿರೋದು ನಮ್ಮ PAಗಳು ಸರದಿ ಬಂದಿದೆ ನೋಡ್ರಿ. ನಮ್ದು ನಮ್ಮ ಪಕ್ಷದ ನಾಯಕರು ಏನ್ ತೀರ್ಮಾನ ತಗೋಬೇಕ ತಗೊಂತಾರ. ನಮ್ಗೆ ಇರೋಂಥ ಪ್ರಶ್ನೆ ಇಷ್ಟೇ, ನಿಮ್ಮ ಶಾಸಕರನ್ನ ನೀವು ಗಟ್ಟಿಯಾಗಿ ಇಟ್ಕೊಡ್ರಪ್ಪ. ನೀವು ಕೆಲಸ ಮಾಡಕ್ ಆಗ್ತಾ ಇಲ್ಲ, ಇವತ್ತು ಕುಣಿಯಕ ಆಗಲ್ಲ ಅಂದ್ರೆ ನೆಲ ಡೊಂಕ ಅನ್ನೋಂಥ ರೀತಿಯಲ್ಲಿ ನೀವು ನಾಟಕ ಮಾಡಬಾರ್ದು. ಇನ್ನು ಸಚಿವ UT ಖಾದರ್ ಕೂಡ ಆಪರೇಷನ್ ಕಮಲದ ಭೀತಿ ಕುರಿತು ಮಾತನಾಡಿದ್ದಾರೆ. ಬಿಜೆಪಿಯವರು ಕೈಯಲ್ಲಿ ಆಯುಧವನ್ನು ಓಡಾಡ್ತಾ ಇದ್ದಾರೆ, ಈ ಸರ್ಕಾರ ಉಳಿಸುವುದು ಬರೀ ಕೇವಲ ಇವರ ಭ್ರಮೆ ಅಷ್ಟೇ. ಬಿಜೆಪಿಯಿಂದ ಆಪರೇಷನ್ ಕಮಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಷಂಟ್ ಏನು ಆಪರೇಷನ್ ಎಲ್ಲಿ ಮಾಡ್ತಾರೆ, ಆಪರೇಷನ್ ಥಿಯೇಟರ್ನಲ್ಲಿ ಪೇಷಂಟ್ ಇಲ್ದಾಗ ಇವರು ಆಪರೇಷನ್ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ ಸಚಿವ UT ಖಾದರ್. ಬಿಜೆಪಿ ಕೈಯಲ್ಲಿ ಬ್ಲೇಡ್ ಹಿಡ್ಕೊಂಡು ಕೂತಿದೆ, ಬಿಜೆಪಿ ಕೈಯಲ್ಲಿ ಬ್ಲೇಡ್ ಇದೆ, ಆಪರೇಷನ್ ಥಿಯೇಟರ್ ಇದೆ, ಆದರೆ ಪೇಷಂಟ್ ಸಿಗ್ತಾ ಇಲ್ಲ ಅಂತೇಳಿ ವಿಧಾನಸೌಧದಲ್ಲಿ ಸಚಿವ UT ಖಾದರ್ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರ 5 ವರ್ಷ ನಡೆದೇನು ಸಂಶಯ ಇಲ್ಲ. ಮತ್ತು ಏನು ಈ ಭೂಕಂಪಲ್ಲಿ ಹೇಳ್ತಾರ, ಈ ಭೂಕಂಪದಲ್ಲಿ ಯಾರು ಕೇರೆ ಬೀಳ್ತಾರೆ ಮತ್ತು ಯಾರ ಮೇಲೆ ಯಾರಿಗೂ ಕೂಡ ಗೊತ್ತಿಲ್ಲ, ಭೂಕಂಪ ಎಲ್ಲಿ ಆಗ್ತದೆ ಏನಾಗ್ತದೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ವಿಚಾರ. ನಮ್ಮ ಸರ್ಕಾರಕ್ಕೆ 5 ವರ್ಷಕ್ಕೆ ಯಾವುದೇ ತೊಂದರೆ ಇಲ್ಲ. ಮತ್ತು ಅಲ್ಲಿ ಆಪರೇಷನ್ ಆಗ್ತದೆ, ಇಲ್ಲಿ ಆಪರೇಷನ್ ಆಗ್ತದೆ ಅಂತ ಹೇಳಿದ ಭ್ರಮೆ. ಇವರ ಆಪರೇಷನ್ ಥಿಯೇಟ್ರಲ್ಲಿ ಪೇಷಂಟೇ ಇಲ್ಲ, ಇವರು ಬರೇ ಬ್ಲೇಡಲ್ಲಿ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡ್ತಾರೆ ಹೊರತು ಪೇಷಂಟ್ ಅದೇನು ಮಾಡೋದು ಸಾಧ್ಯ ಅವರಿಗೆ? ಅದು ಪೇಷಂಟ್ ಅದಕ್ಕೆ ಆಪರೇಷನ್ ಸಬ್ಜೆಕ್ಟೇ ಬರೋದಿಲ್ಲ. ಡಾಕ್ಟರ್ ಸುಧಾಕರ್ ಇರಲಿ, ರಮೇಶ್ ಜಾರಕಿಹೊಳಿ, ಇವರು ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಇವತ್ತು ಹಂತ ಹಂತವಾಗಿ ಮೇಲೆ ಬಂದು ಇವತ್ತು ರಾಜ್ಯ ಸಚಿವ ಸಂಪುಟ ಸದಸ್ಯರಾಗಿದ್ದಾರೆ, ಕೆಲವು ಶಾಸಕರಾಗಿದ್ದಾರೆ. ಇವರು ಯಾವುದೇ ಮಾತ್ರ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗುವುದಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಧಕ್ಕೆ ಕೆಲಸ ಕೂಡ ಮಾಡುವುದಿಲ್ಲ ಎಂಬ ವಿಶ್ವಾಸ ನಮಗೆ ಇದೆ. ನೋಡಿ, ಅಧಿವೇಶನ ಸಂದರ್ಭದಲ್ಲೇ ಬಹುಶಃ ಬೀಳಿಸಬೇಕೆಂಬ ಆಲೋಚನೆ ಅದು ಇವರಿಗೆ ಬರ್ತದಲ್ಲ. ಸೊ ಬಹುಶಃ ನಮ್ಮ ರಾಜ್ಯದ ಒಂದು ಮಾಜಿ ಮುಖ್ಯಮಂತ್ರಿಗಳು, ಅವರ ಸದಾನಂದ ಗೌಡ್ರ ನಮ್ಮ ರಾಜ್ಯ ಮಾಜಿ ಮುಖ್ಯಮಂತ್ರಿಗಳು, ಅವರ ಒಂದು ಬಾಯಲ್ಲಿ ಈ ರೀತಿ ಬರಬಾರ್ದು. ಅಧಿವೇಶನ ಸಂದರ್ಭದಲ್ಲಿ ಅರ್ಧದಲ್ಲಿ ಮುಗಿಸುವುದಿಲ್ಲ. ಇದೆಲ್ಲ ಒಂದು ಮಾಜಿ ಮುಖ್ಯಮಂತ್ರಿಗೆ ಮತ್ತು ಒಂದು ಕೇಂದ್ರದ ಸಚಿವರಿಗೆ ಹೇಳುವಂತ ಮಾತು ಇದು ಅಲ್ಲ. ಈಗಾಗಲೇ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ, ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಆಪರೇಷನ್ ಕಮಲ ಯಶಸ್ವಿಯಾಗಿದೆ. ಚರ್ಚೆಗೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಹೊರಗಾಕಿದರು. ವಿಧಾನಸೌಧದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆ ಈಗ ಮುಕ್ತಾಯ ಆಗಿದೆ. ಆದರೆ ಸಭೆ ಬಳಿಕ ಆಪರೇಷನ್ ಕಮಲದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿದೆ. ಸಚಿವರು, ಎರಡೂ ಪಕ್ಷಗಳ ಸಚಿವರು ಅಧಿಕಾರಿಗಳನ್ನು ಹೊರಗಾಕಿ ಸಚಿವರು ಆಪ್ತವಾಗಿ ಮಾತನಾಡ್ತಾ ಇದ್ದಾರೆ, ಔಪಚಾರಿಕವಾಗಿ ಚರ್ಚೆ ಮಾಡ್ತಾರೆ. ಏನಾಗ್ತಾ ಇದೆ ಆಪರೇಷನ್ ಕಮಲ ನಿಜವಾಗಲೂ ಈ ಸರ್ಕಾರಕ್ಕೆ ಏನಾದರೂ ಅಪಾಯ ಆಗುತ್ತಾ ಅಂತೇಳಿ ಸಚಿವರ ಜೊತೆ CM ಕುಮಾರಸ್ವಾಮಿ ಮೀಟಿಂಗ್ ನಡೆಸ್ತಾ ಇದ್ದಾರೆ. ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ.